as they say, the authenticity of the diary is to be proved. Prima facie, the diary reflects, and as the news report also shows, signatures of Shri ಪತ್ರಿಕಾಗೋಷ್ಠಿಯನ್ನ ನವದೆಹಲಿಯಲ್ಲಿ ನಡೆಸುತ್ತಿರುವಂತಹ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಇದೀಗ ದಾಖಲೆ ಸಮೇತ ಆ ಡೈರಿಯನ್ನು ಹೊರಗೆ ತಂದಿದ್ದಾರೆ. ಯಾರ್ಯಾರಿಗೆ ಹೇಗೆ ಎಷ್ಟೆಷ್ಟು ದುಡ್ಡುಗಳು ರವಾನೆಯಾಗಿದೆ, ಪ್ರತಿ ಪೇಜಲ್ಲೂ ಕೂಡ ಯಡಿಯೂರಪ್ಪನವರ ಸಹಿ ಇದೆ. ಚುನಾವಣೆ ಹೊತ್ತಲ್ಲಿ ಯಡಿಯೂರಪ್ಪನವರಿಗೆ ಪರಿಣಾಮ ಬೀರುತ್ತೆ ಅಂತ ಕಾದು ನೋಡಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ ಈ ಹಣ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು 1,000 ಕೋಟಿ ಕೇಂದ್ರ ಚುನಾವಣಾ ಸಮಿತಿಗೆ, ಅಂದರೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೆ, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಅವರಿಗೆ ಹಣ ಹೋಗಿದೆ, ರಾಜನಾಥ್ ಸಿಂಗ್ ಅವರ ಹೆಸರಿದೆ, ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಅವರ ಹೆಸರಿದೆ, MM ಜೋಶಿ ಅವರ ಹೆಸರಿದೆ, ನಿತಿನ್ ಗಡ್ಕರಿ ಮಗಳ ಮದುವೆಗೆ ದುಡ್ಡು ಕೊಟ್ಟಿದ್ದಾರೆ, BSY ಕೇಸ್ಗಳ ವಕಾಲತಿಗೆ ದುಡ್ಡು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ನಮೂದಾಗಿದೆ. ಪ್ರತಿಯೊಂದು ಪೇಜಲ್ಲೂ ಕೂಡ ಯಡಿಯೂರಪ್ಪನವರ ಸಹಿ ಇದೆ. ಜೊತೆಗೆ ದಿವಂಗತ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರೊಡನೆ ನಡೆದಂತಹ ವೇದಿಕೆಯ ಒಂದು ಸಂಭಾಷಣೆಯಲ್ಲೂ ಕೂಡ ಅವರಾಗಿ ಮಾತಾಡಿದ್ದು 2017ನೇ ಇಸ್ವಿಲಿ, ಅದು ಮಾಧ್ಯಮದವರೇ ರೆಕಾರ್ಡ್ ಮಾಡಿದ್ದೀರಾ. ಈಗ ಅದಕ್ಕೆ ಪೂರಕವಾಗಿ ಡೈರಿ ಸಿಕ್ಕಿದೆ. ನಾವ್ ಯು ಇನ್ವೆಸ್ಟಿಗೇಟ್, ಪ್ಲಸ್ ಇದಕ್ಕೆ ಆನ್ಸರ್ ಕೊಡಬೇಕಾಗಿರೋರು ಮಾನ್ಯ ಪ್ರಧಾನಮಂತ್ರಿಗಳು ಅಂತ ಒತ್ತಡ ಹೇರ್ತಿದ್ದಾರೆ ಅಲ್ಲಿಯ ಸ್ಪೋಕ್ಸ್ ಪರ್ಸನ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಗುಡ್ ಆಫ್ಟರ್ನೂನ್ ಹರೀಶ್, ಹೇಳಿ. ಮತ್ತೊಮ್ಮೆ ಡೈರಿ ಸದ್ದು ಮಾಡ್ತಾ ಇದೆ, ಇದು ಏನಾಗುತ್ತೆ ಮುಂದಕ್ಕೆ? ಖಂಡಿತವಾಗಿ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ. ಆದ್ರೆ ಕಾಂಗ್ರೆಸ್ ಯಾವ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ನ ಡೈರಿಯನ್ನು ಕೂಡ ಒಂದು ಬಿಜೆಪಿ ಅವರು ರಿಲೀಸ್ ಮಾಡಿದ್ರು. ಅದಾದ ಸಂದರ್ಭದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಕೂಡ ತೆಗೆದುಕೊಂಡು ಹೋಗಕ್ಕೆ ಆಗ್ಲಿಲ್ಲ. ಹಾಗೆ ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಯ್ತು. ಇದು ಕೂಡ ಅದೇ ರೀತಿ ಆಗ್ಬಿಡುತ್ತೋ, ಮತ್ತೆ ಗಂಭೀರವಾಗಿ ಬಿಜೆಪಿ ತಗೊಳ್ಕೊಳ್ಳುತ್ತೋ, ಮತ್ತೆ ಯಾವ ರೀತಿ ಆರೋಪದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಅದಕ್ಕೆ ಬಿಜೆಪಿಯ ಸ್ಪಷ್ಟನೆ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಮಾಡಿರ್ತಕ್ಕಂಥ 1,800 ಕೋಟಿ ಒಂದು ಡೈರಿ ಆರೋಪದಲ್ಲಿ ಏನಿದೆ, ಅದಕ್ಕೆ ಕೆಲವು ರಾಷ್ಟ್ರೀಯ ನಾಯಕರ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಸಾಕಷ್ಟು ಡೈರಿ ಪ್ರಕರಣಗಳು ಏನಿದೆ ಅದು ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲೇ ಅದು ಒಂದು ರೀತಿಯಲ್ಲಿ ಸತ್ತೋಗ್ಬಿಟ್ಟಿದ್ವು. ಹಾಗಾಗಿ ಇದು ಕೂಡ ಅದೇ ರೀತಿ ಆಗ್ಬಿಡುತ್ತೋ ಅಥವಾ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಕೂಡ ಕಾಂಗ್ರೆಸ್ನ ಆರೋಪ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಕೂಡ UPA ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ. ಅದಾದ ಬಳಿಕ NDA ಸರ್ಕಾರ ಬಂತು. ಹಾಗಾಗಿ ಇದೆಲ್ಲವನ್ನೂ ಕೂಡ ಬಿಜೆಪಿ ಟ್ಯಾಕಲ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಡಿಯೂರಪ್ಪನವರ ಪ್ರತಿಕ್ರಿಯೆಗೆ ನಾವು ಕೂಡ ಕಾಯ್ತಾ ಇದ್ದೇವೆ. ಯಡಿಯೂರಪ್ಪನವರು ಬಿಜೆಪಿ ಕಚೇರಿಯಲ್ಲಿ ಇದ್ದಾರೆ. ಈ ಒಂದು ಆರೋಪದ ಬಗ್ಗೆಯೂ ಕೂಡ ಅವರು ಗಮನ ಹರಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿಯ ನಾಯಕರು ಮತ್ತು ಯಡಿಯೂರಪ್ಪನವರ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹರೀಶ್, ರವೀಶ್, ಗೋವಿಂದ ಅವರ ಡೈರಿ ಸಿಕ್ಕಿದಾಗ ಇವರು ಅಬ್ಬರಿಸಿ ಬೊಬ್ಬಿರಿದ್ರಲ್ಲ, ಈಗ ಅವರು ಡೈರಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಪೂರಕ ದಾಖಲೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸ್ಪೋಕ್ಸ್ ಪರ್ಸನ್ ಅಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನ ಅಥವಾ ಈಗ ಯಡಿಯೂರಪ್ಪನವ್ರು ಏನು ಮಾತಾಡಬೇಕು ಅನ್ನೋದೊಂದು ದೊಡ್ಡ ಕುತೂಹಲ ಇದ್ದೇ ಇದೆ. ಬಟ್ ಈ ನಡುವೆ ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡಬೇಕು ಅಂತೇನೋ ಒತ್ತಡ ಇರ್ತಿದ್ರು ಅವರು. ಖಂಡಿತವಾಗಿಯೂ ಕೂಡ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಅದೇ ರೀತಿ ಒತ್ತಾಯ ಮಾಡುತ್ತೆ. ಯಾಕೆಂದ್ರೆ ಪ್ರತಿಯೊಂದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಇದೇ ರೀತಿಯ ಜಟಾಪಟಿಗಳು ಕೂಡ ನಡೆಯುತ್ತೆ. ಹಾಗಾಗಿ ಪ್ರಧಾನಿಯವರು ಇವರು ಹೇಳಿದ ತಕ್ಷಣ ಸ್ಪಷ್ಟನೆ ಕೊಡ್ತಾರೋ ಉತ್ತರ ಕೊಡ್ತಾರೋ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಚುನಾವಣಾ ಸಂದರ್ಭ, ಈ ಚುನಾವಣೆ ಸಾಕಷ್ಟು ವೇದಿಕೆಗಳಿರ್ತವೆ. ಹಾಗಾಗಿ ಒಂದ್ ರೀತಿಯಲ್ಲಿ ಪರಸ್ಪರ ಟಾಂಗ್ ಕೊಡುವಂತ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶೋಭಾ ಕರಂದ್ಲಾಜೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇದೀಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 1,800 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಇದು ದಾಖಲೆ, ಡೈರಿ ಕೊಡ್ತಾ ಇದೀವಿ ನಾವು ಅಂತ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಬಿಡುಗಡೆ ಮಾಡ್ತಿದ್ದಾರೆ ಮೇಡಮ್. ಲೋಕಸಭಾ ಚುನಾವಣೆ ಬರುವಾಗ ಕಾಂಗ್ರೆಸ್ಗೆ ಈ ರೀತಿಯ ರಾಜಕೀಯ ಷಡ್ಯಂತ್ರ ಮಾಡೋದು ಇದೇನು ಹೊಸದಲ್ಲ. ಇದನ್ನ ಭಾರತೀಯ ಜನತಾ ಪಾರ್ಟಿ ಕಳೆದ 2-3 ದಶಕಗಳಿಂದ ನೋಡ್ಕೊಂಡು ಬಂದಿದೆ. ಇದು ಸುಳ್ಳು ಅಂತೀರಾ? ನಕಲಿ ಕಾಂಗ್ರೆಸ್ಸಿನ ನಕಲಿ ಡೈರಿ ಇದು. ಅಂದ್ರೆ ಅದರ ಒರಿಜಿನಲ್ ಇಟ್ಕೊಳ್ಳದೆ ಅವರು ನಕಲಿಯಾಗಿ ಬಿಡುಗಡೆ ಮಾಡ್ತಿದ್ದಾರೆ ಅಂತನಾ? ನಕಲಿ ಕಾಂಗ್ರೆಸ್ಸಿನ ನಕಲಿ ಡೈರಿ ಅಂತ ಹೇಳಿದೆ. ಅವರೇ ಬರೆದಿದ್ದಾರೆ, ಅವರೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಪ್ರತಿ ಪೇಜಲ್ಲಿ ಯಡಿಯೂರಪ್ಪನವರ ಸಹಿ ಇದೆ ಅಂತ ಮೆನ್ಷನ್ ಮಾಡ್ತಾರೆ. ಸಹಿಯನ್ನು ನಕಲಿ ಮಾಡಬಹುದಲ್ಲ? ಯಡಿಯೂರಪ್ಪನವರು ಸಹಿ ಯಾರು ಬೇಕಾದ್ರೂ ಮಾಡಬಹುದು. ಯಡಿಯೂರಪ್ಪನವರು ಡೈರಿ ಬರುವಂತ ರೂಢಿನೇ ಇಲ್ಲ, ಅಭ್ಯಾಸನೇ ಇಲ್ಲ. ಇಂಥದ್ದು ಡೈರಿ ಈಗ 6-7 ವರ್ಷಗಳ ನಂತರ ಸರ್ಕಾರ ಇದ್ದಿದ್ದು ಎಷ್ಟು ವರ್ಷ ಆಯ್ತು? 6-7 ವರ್ಷಗಳ ನಂತರ ಈಗ ಡೈರಿ ಎಲ್ಲಿ ಬಂದಿದೆ?
ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಸಮ್ಮಿಶ್ರ ಸರ್ಕಾರ ವೈಫಲ್ಯಗೊಂಡಿದೆ. ದೇಶದಲ್ಲಿ ಕಾಂಗ್ರೆಸ್ ನೆಲಕಚ್ತಾ ಇದೆ. ಅದಕ್ಕಾಗಿ ಈಗ ಹೊಸ ಒಂದು ಅವತಾರವನ್ನ, ಹೊಸ ಷಡ್ಯಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. 2017ನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಮತ್ತು ದಿವಂಗತ ಅನಂತಕುಮಾರ್ ಅವರ ನಡುವೆ ವೇದಿಕೆಯಲ್ಲಿ ನಡೆದಂತ ಒಂದು ಸಂಭಾಷಣೆ ಮಾಧ್ಯಮದಲ್ಲಿ ರೆಕಾರ್ಡ್ ಆಗಿತ್ತು, ಎಲ್ಲ ಕಡೆ ಕೂಡ ಅದು ಬಂತು ಕೂಡ. ಆ ಸಂದರ್ಭದಲ್ಲಿ ಮಾತನಾಡಿದ್ದು ಮತ್ತು ಈಗ ಡೈರಿ ಸಿಕ್ಕಿರೋದು ಎರಡೂ ತಾಳೆ ಆಗ್ತಿದೆ, ಅದಕ್ಕೆ ಪೂರಕವಾದ ದಾಖಲೆ ಇದು ಅಂತ ಬಿಡುಗಡೆ ಮಾಡಿದ್ದಾರೆ. ಅಲ್ಲ, ನಾನು ಆವಾಗ್ಲೇ ಹೇಳಿದೆ ಅಲ್ಲ, ಇದು ನಕಲಿ ಕಾಂಗ್ರೆಸ್, ನಕಲಿ ಡೈರಿ ಅಂತ. ಅವಾಗ ಅವರಿಬ್ಬರ ನಡುವೆ ಮಾತುಕತೆ ಆಗಿತ್ತಲ್ಲ ಮೇಡಮ್, ಅವರಿಬ್ಬರ ಪಿಸು ಮಾತು ಸುಳ್ಳು. ಅದಕ್ಕೆ ಆ ಮಾತುಕತೆಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ. ಆ ಮಾತುಕತೆಯಲ್ಲಿ ಏನು ಬಂದಿದೆ? ಮಾತುಕತೆಯಲ್ಲಿ ಏನಿದೆ? ಅನವಶ್ಯಕವಾಗಿ ಏನೇನೋ ಮಾತಾಡಿ ರಾಜ್ಯದ ಜನರನ್ನ, ದೇಶದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಇಟ್ಕೊಂಡು ಅವರ ಸಾಧನೆಯನ್ನು ಇಟ್ಕೊಂಡು ಜನರ ಮುಂದೆ ಹೋಗುವಂತ ನೈತಿಕತೆ ಅವ್ರಿಗಿಲ್ಲ. ಅದಕ್ಕಾಗಿ ಈ ರೀತಿ ಅನೈತಿಕ ಮಾರ್ಗವನ್ನು ಅವ್ರು ಹಿಡಿದಿದ್ದಾರೆ. ಜನ ನೋಡ್ತಾ ಇರೋರು ಇದನ್ನ. 2 ವರ್ಷದ ಹಿಂದೆ ಎಕ್ಸಾಕ್ಟ್ಲಿ 2017 ಫೆಬ್ರವರಿ 10 ವಿಧಾನ ಪರಿಷತ್ನ ಸದಸ್ಯ ಗೋವಿಂದರಾಜು ಅವರ ಡೈರಿ ಸಿಕ್ತು ವಿವರಗಳು ಅಂದಾಗ ಹೆಂಗೆ ಬಿಜೆಪಿಯವರು ಅಬ್ಬರಿಸಿ ಬೊಬ್ಬಿರಿದ್ರು, ಈಗ ಕಾಂಗ್ರೆಸ್ನವರು ಅದೇ ಮಾಡ್ತಿದ್ದಾರೆ ಅಂತಾರೆ. ಇಲ್ಲ, ಅವತ್ತು ಸಿಕ್ಕಿರುವಂತ ಡೈರಿ ಯಾರಿಗೂ ಕಾಂಗ್ರೆಸ್ಸಿನ ಕೈಗೆ ಸಿಕ್ಕಿದ ಡೈರಿ ಅಲ್ಲ, ಅದು ಸಿಕ್ಕಿರುವಂತದ್ದು IT ಅಧಿಕಾರಿಗಳಿಗೆ ಸಿಕ್ಕಿದ ಡೈರಿ. ನಮ್ಗೆ ಸಿಕ್ಕಿದ ಡೈರಿ ಅಲ್ಲ, IT ಅಧಿಕಾರಿಗಳಿಗೆ ಸ್ವತಃ. ಅವಾಗ ಅವ್ರು ಕಾಂಗ್ರೆಸ್ನವ್ರು ನಕಲಿ ಅಂದಿದ್ರು ಮೇಡಮ್, ಅವಾಗ ಬಿಜೆಪಿ ತರಡೆ ತೆಗೆದುಕೊಂಡಿತ್ತು. ಅಲ್ಲ, ಇಲ್ಲಿ ಪ್ರಶ್ನೆ ಇರೋದು ನಾವು ಹೇಳಿದ್ದಕ್ಕೆ ಅಲ್ಲ, ಬಿಜೆಪಿ ಹೇಳಿತ್ತ ಕಾಂಗ್ರೆಸ್ ಹೇಳಿತ್ತ ಅಂತಲ್ಲ. ಅಲ್ಲಿ IT ಅಧಿಕಾರಿಗಳಿಗೆ ಸಿಕ್ಕಿದ ಡೈರಿಗೆ ಅವರೇ ನಮ್ಮ ಮನೆಯಲ್ಲಿ ಡೈರಿ ಸಿಕ್ಕಿತ್ತು ಅಂತ ಗೋವಿಂದರಾಜು ಅಫಿಡವಿಟ್ ಬರ್ಕೊಟ್ಟಿದ್ದಾರೆ. ನೀವು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಅಧಿಕೃತವಾಗಿ ಅವರು ಸಿಬಿಐ ಮುಂದೆ ಅಂದ್ರೆ ಅದು IT ವರ್ಷನ್ ಅಂತ ಅವರು ಕಾಂಗ್ರೆಸ್ನವರು, ಅದು IT ವರ್ಷನ್ ಅಂದ್ರೆ ಅವರು. ಇಲ್ಲ, ಕಾಂಗ್ರೆಸ್ನವ್ರು ಏನ್ ಬೇಕಾದ್ರೂ ಹೇಳ್ಬೋದು. ನಾನು ಹೇಳುವಂತದನ್ನ ನಾನೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಹೇಳಿದಕ್ಕೆ ನಾವೇನ್ ಮಾಡೋಣ? ಅವರಿಗೆ ಅಭಿವೃದ್ಧಿ ಆಧಾರದಲ್ಲಿ ಗೆಲ್ಲುವಂತ ನೈತಿಕತೆನೇ ಇಲ್ಲ, ಮುಖನೇ ಇಲ್ಲ. ಮುಖ ಇಲ್ಲದೆ ಇವತ್ತು ಬೇರೆ ಬೇರೆ ಚುನಾವಣೆ ಬಂದಾಗ ಈ ರೀತಿಯ ಒಂದು ಮೀಡಿಯಾ ಹೈಪ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ, ದೇಶದ ಜನರನ್ನ ದಾರಿ ತಪ್ಪಿಸಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಒಂದೊಂದೇ ಪಾಯಿಂಟ್ ಮೆನ್ಷನ್ ಮಾಡ್ತಿದ್ರು ಮೇಡಮ್. ನಿತಿನ್ ಗಡ್ಕರಿ ಮದುವೆಗೆ 10 ಕೋಟಿ ಕೊಟ್ಟಿದ್ದಾರೆ ಬರೆದಿದ್ದಾರೆ. ನಾನು ಇದರ ಬಗ್ಗೆ ಯಾವುದೇ ಆನ್ಸರ್ ಮಾಡಲ್ಲ. ನಕಲಿ ಫೇಕ್ ಅಂದ ಮೇಲೆ ನಾನು ಯಾಕೆ ಆನ್ಸರ್ ಮಾಡ್ಲಿ? ನನ್ನ ಹತ್ರ ಯಾಕೆ ಕೇಳ್ತೀನಿ? ಇದಕ್ಕೂ ಫೇಕ್ ಇದು. ಯಡಿಯೂರಪ್ಪನವ್ರಿಗೂ ಸಂಬಂಧ ಇಲ್ಲ. ನಮಗೂ ಭಾರತೀಯ ಜನತಾ ಪಾರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ, ಬಿಜೆಪಿಗೂ ಇದಕ್ಕೂ ಸಂಬಂಧ ಇಲ್ಲ, ಯಡಿಯೂರಪ್ಪನವರಿಗೂ ಈ ಡೈರಿಗೂ ಸಂಬಂಧ ಇಲ್ಲ. ನಕಲಿ ಇದು. ಮುಂದಿನ ಸ್ಟೆಪ್ ಏನಾಗಿದೆ ನಿಮ್ದೀಗ? ಕಾನೂನಂತೆ ಏನ್ ಮಾಡ್ಬೇಕಾದ್ರೆ ಮಾಡೋಣ. ಚುನಾವಣೆಯಲ್ಲಿ ಏನ್ ಎದುರಿಸ್ಬೇಕು ಅದನ್ನ ಎದುರಿಸ್ತೀವಿ. ನರೇಂದ್ರ ಮೋದಿ ಅವರಿಗೆ 300ಕ್ಕೆ ಹೆಚ್ಚು ಸೀಟು ಬಂದು ಅವರು ದೇಶದ ಪ್ರಧಾನಿ ಆಗ್ತಾರೆ. ಕಾನೂನಂತೆ ಏನು ಕ್ರಮ ಕೈಗೊಳ್ಬೇಕು ಈ ಡೈರಿ ಬಗ್ಗೆ, ಅದರ ಬಗ್ಗೆ ಮಾಡ್ತೀವಿ ನಾವು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಸಂದರ್ಭದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಮೇಡಮ್ ಅವರು? ಚುನಾವಣೆ ರಾಜಕೀಯ. ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಯಾವ ಕೆಳಮಟ್ಟಕ್ಕೂ ಬೇಕಾದ್ರೂ ಹಿಡಿತದೆ. ಅದಕ್ಕೆ ಇದೊಂದು ತಾಜಾ ಉದಾಹರಣೆ. ಇದು ಲೋಕಪಾಲ್ಗೆ ಬಂತು, ಇದು ಟೆಸ್ಟ್ ಕೇಸ್ ಆಗುತ್ತೆ. ಇವಾಗ ಮೊದಲನೇ ಕೇಸ್ ತಗೋಬೇಕು ಅಂತಿದ್ರು ಸ್ಪೋಕ್ಸ್ ಪರ್ಸನ್. ದಯಮಾಡಿ ಲೋಕಪಾಲ್ ಇದರ ಸತ್ಯಾಸತ್ಯತೆಯನ್ನ ಅವಲೋಕನ ಮಾಡಬೇಕು. ಇದರ ಬಗ್ಗೆ ತನಿಖೆ ಆಗ್ಬೇಕು. ಇದೇ ನಮ್ಮ ಅಪೇಕ್ಷೆ ಇರುವಂತದ್ದು ಅನ್ಸುತ್ತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕ, 1 ನಿಮಿಷ ಮೇಡಮ್. ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಶ್ರೀ BL ಶಂಕರ್ ಅವರು ಕೂಡ ಇದ್ದಾರೆ. ಶೋಭಾ ಕರಂದ್ಲಾಜೆ ಲೈನ್ ಕಟ್ ಮಾಡಿದ್ರು. BL ಶಂಕರ್ ಸರ್ ನಮಸ್ಕಾರ. ನಮಸ್ಕಾರ. ಇದು ಲೋಕಸಭೆ ಚುನಾವಣೆ ಬಂತು, ಇವಾಗ ಕಾಂಗ್ರೆಸ್ನವ್ರಿಗೆ ಬೇರೆ ಏನು ಮಾರ್ಗ ಇಲ್ಲ, ಇದು ರಿಲೀಸ್ ಮಾಡ್ತಿದ್ದಾರೆ, ಅಪ್ಪಟ ಸುಳ್ಳು ಅಂತಿದ್ರು ಬಿಜೆಪಿಯವರು. ಇಲ್ಲ, ಅದು ಯಾವ ಒಂದು ವಿಷಯ ಸಾರ್ವಜನಿಕರ ಗಮನಕ್ಕೆ ಯಾವುದೇ ಮಾಧ್ಯಮದ ಮುಖಾಂತರ ಬರ್ತದೆ, ಅದರ ಸತ್ಯಾಸತ್ಯತೆಯನ್ನ ಹೇಳಿಕೆಗಳ ಮುಖಾಂತರ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಹಾಗಾಗಿ ಅದೆಲ್ಲವೂ ಕೂಡ ಯಾವ್ದಾದ್ರು ಒಂದು ಮೂಲದಿಂದ ತನಿಖೆ ಆಗಿ ಅದರ ಮೊದಲನೇದು ಆ ದಾಖಲೆಗಳ ಸತ್ಯಾಸತ್ಯತೆ, ಎರಡನೇದು ಅದರಲ್ಲಿರೋ ವಿಷಯಗಳ ಸತ್ಯಾಸತ್ಯತೆ, ಇವೆಲ್ಲವೂ ಕೂಡ ಗೊತ್ತಾಗ್ಬೇಕಾಗ್ತದೆ. ಅಂತಿಮವಾಗಿ ಇದರಲ್ಲಿರುವಂತಹ ವಿಷಯ ಏನು ಅಂತೇಳಂದ್ರೆ ಸಾರ್ವಜನಿಕ ಜೀವನ ದಿನದಿಂದ ದಿನಕ್ಕೆ ಹೆಚ್ಚು ಹಣ ಮತ್ತು ಜಾತಿಯ ಕಡೆಗೆ ಹೋಗ್ತಾ ಇದೆ ಮತ್ತು ಏನು ಒಂದು ಪಾರದರ್ಶಕವಾದಂತ ಒಂದು ಸಾರ್ವಜನಿಕ ಬದುಕಿರಬೇಕು, ಅದು ಇಲ್ಲ ಆಗ್ತಾ ಇದೆ ಸೂಚನೆಗಳಿವೆ. BL ಶಂಕರ್ ಸರ್, ಒಬ್ಬ ನೋಡುಗನಾಗಿ ನೋಡ್ತಿರ್ಬೇಕಾದ್ರೆ ಜನಕ್ಕೆ ಅನ್ಸೋದು 2017 ಇಸ್ವಿಲು ಕಾಂಗ್ರೆಸ್ ಕಪ್ಪ ಪ್ರಕರಣ ಕುರಿತು ವಿಧಾನ ಪರಿಷತ್ ಸದಸ್ಯರ ಡೈರಿ ಅದಾಚೆ ಬಂದಿದ್ದು ನೋಡಿದ್ವಿ ನಾವು. ಈಗ ಇದನ್ನು ನೋಡ್ತಾ ಇದ್ದೀವಿ. ಯಾವುದೇ ಈ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲ್ಲ ಅಂದಾಗ ಏನಾಗುತ್ತೆ? ಹಂಗಾರೆ ಬಿಡುಗಡೆ ಮಾಡಿ ಏನ್ ಮಾಡ್ತಾರೆ? ತಾರ್ಕಿಕ ಅಂತ್ಯ ಕಾಣಿಸಬೇಕಾಗಿರುವಂತ ಏಜೆನ್ಸಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಹತ್ರ ಇದಾವಲ್ಲ. ಈಗ ಗೋವಿಂದರಾಜು ಅವರ ಹೆಸರಿನಲ್ಲಿ ಒಂದು ಡೈರಿ ಇದ್ದಿದ್ದು, ಅದು ಬಂತು, ಪ್ರಕರಣ ಎಲ್ಲ ದಾಖಲಾಯ್ತು, ಕೇಸು ಆಯ್ತು, ಅದು ಬಹುತೇಕ ಕೋರ್ಟ್ ನಲ್ಲಿ ಸ್ಟೇ ಇರಬೇಕು, ಹಾಗಾಗಿ ಅದು ನಿಂತು ಹೋಗಿರ್ಬೇಕು. ಅದರಾದ ನಂತರ ಇನ್ಕಮ್ ಟ್ಯಾಕ್ಸ್
ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರೇಟ್ ಅವಾಗ ಕಾಂಗ್ರೆಸ್ ಅವರು ಕೂಡ ಡಿನೈನ್ ಮಾಡಿದ್ರು, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಪರವಾಗಿ ಹಿಂಗಿದೆ ಇದು ಅಂತ ಅವರು ಡಿನೈನ್ ಮಾಡಿದ್ರು. ಅದನ್ನೆಲ್ಲವೂ ಕೂಡ ತಾರ್ಕಿಕ ಅಂತ್ಯ ಕಾಣಿಸ್ಬೇಕಾಗಿರುವಂತ ಏಜೆನ್ಸಿ ಯಾವ ಸರ್ಕಾರದ ಅಧೀನದಲ್ಲಿ ಇರ್ತಾವೋ ಆ ಸರ್ಕಾರಗಳು ಇದಕ್ಕೆ ಉತ್ತರ ಕೊಡಬೇಕೆ ಹೊರತು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಯಾವುದೂ ಇಲ್ಲ. ಈಗ ನೀವೇನಾದ್ರೂ ಅದನ್ನ ಇಲ್ಲಿ SCT ಮಾಡಿದ್ರೆ ಅಥವಾ ಇನ್ನೊಂದೇನೋ ACB ಅದಕ್ಕೆಲ್ಲ ಕೊಟ್ರೆ ಅವೆಲ್ಲವೂ ಕೂಡ ಇಲ್ಲಿಯ ಸ್ಥಳೀಯ ನಾಯಕರ ಒಂದು ನಿಯಂತ್ರಣದಲ್ಲಿದ್ದಾವೆ. ಹಾಗಾಗಿ ಸತ್ಯಾಸತ್ಯತೆ ಹೊರಗೆ ಬರೋದಿಲ್ಲ ಅನ್ನೋ ಮಾತು ಬರ್ತದೆ. ಅದಕ್ಕೋಸ್ಕರ ಈ ಡೈರಿ ವಿಚಾರದಲ್ಲೂ ಕೂಡ ಅದು ಸತ್ಯ ಅಲ್ಲ ಅಂತಾಗಿದ್ರೆ, ಚುನಾವಣೆಗೋಸ್ಕರ ಕ್ರಿಯೇಟ್ ಮಾಡೋದು ಅಂತಾಗಿದ್ರೆ ತಕ್ಷಣದಲ್ಲಿ ಅವರು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆಗಳು ಕಾರ್ಯಪ್ರವೃತ್ತರಾಗಿ ಅದರ ಸತ್ಯಾಸತ್ಯತೆಯನ್ನು ಬಹಿರಂಗಗೊಳಿಸಬೇಕು. ಒತ್ತಾಯ ಏನು? ನರೇಂದ್ರ ಮೋದಿ ಅವರು ಇದಕ್ಕೆ ಆನ್ಸರ್ ಕೊಡ್ಬೇಕು ಅಂತಾನ ಸರ್? ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಲ್ವಾ? ನರೇಂದ್ರ ಮೋದಿ ಯಾಕೆ ಕೊಡ್ಬೇಕು? ಒಬ್ಬ ಹೋಮ್ ಮಿನಿಸ್ಟರ್ ಇದ್ದಾರೆ, ಬೇರೆ ಬೇರೆ ಮಂತ್ರಿಗಳಿದ್ದಾರೆ, ಬೇರೆ ಬೇರೆ ಇಲಾಖೆ ಇದೆ, ಅಧಿಕಾರಿಗಳಿದ್ದಾರೆ, ಯಾರು ಬೇಕಾದ್ರೂ ಕೊಡ್ಬೋದು. ಬೇರೆ ಬೇರೆ ಹೆಸರುಗಳು ಇದೆಯಲ್ಲ ಸರ್? ಅರುಣ್ ಜೇಟ್ಲಿ ಅವ್ರ ಹೆಸರಿದೆ, ರಾಜನಾಥ್ ಸಿಂಗ್ ಅವ್ರ ಹೆಸರು ಇದೆ, ನಿತಿನ್ ಗಡ್ಕರಿ ಹೆಸರಿದೆ ಇಲ್ಲಿ ಹೌದು ಡೈರಿನಲ್ಲಿ. ಅದು ಬಂದಂತ ಸಂದರ್ಭ. ಈಗ ನೀವು ಮಾಹಿತಿ ನನಗೆ ಕೊಡ್ತಾ ಇದ್ರಿ, ನೀವು ಮಾಹಿತಿ ನೀವು ಫೋನಲ್ಲಿ ಹೇಳೋದ್ ಕೇಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತಾ ಇರೋದು. ನಾನು ನ್ಯೂಸ್ ನೋಡಿಲ್ಲ ನಾನು, ಹಾಗಾಗಿ ನೋಡದೆ ನಾನು ನನಗೆ ಏನ್ ತಕ್ಷಣ ಅನಿಸ್ತಾ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ತಕ್ಷಣ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಹಾಗೆ ಇದ್ರ ಬಗ್ಗೆ ತಾರ್ಕಿಕ ಅಂತ ಯಾರ ಮೇಲೆ ಆರೋಪ ಬಂದಿದೆಯೋ ಅದು ಯಾವ ಇಲಾಖೆ, ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ನವದೆಹಲಿಯಲ್ಲಿ ಹೇಳ್ತಿದ್ದು ಅದನ್ನೇ, ಇದಕ್ಕೆ ಚೌಕಿದಾರ್ ಉತ್ತರ ಕೊಡ್ಬೇಕು, ಇಲ್ಲಾಂದ್ರೆ ಚೋರ್ ಅಂತೀವಿ ನಾವು ಅಂತ ಹೇಳ್ತಿದ್ರು ಸರ್. ಇಲ್ಲ, ಒಬ್ಬೊಬ್ಬರು ಬಳಸುವಂತ ಭಾಷೆ ಒಂದೊಂದ್ ತರ ಇರ್ತದೆ, ಅದು ಬೇರೆ ವಿಷಯ. ಆದ್ರೆ ನಾನು ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದಲ್ಲಿರುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಇದಕ್ಕೆ ಸಾಧ್ಯವಾದಷ್ಟು ಶೀಘ್ರ ಇದನ್ನ ಸ್ಪಷ್ಟಗೊಳಿಸುವಂತ ಪ್ರಯತ್ನ ಮಾಡ್ಬೇಕು. ಕರ್ನಾಟಕದ ದೇಶದ ಹಿರಿಯ ನಾಯಕರೇ ಇದ್ದಾರೆ ಅವರು, ಹಾಗೆ ಅವರು ಕೂಡ ಕಳಂಕ ಹೊತ್ತುಕೊಂಡು ತಿರುಗಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಯಡಿಯೂರಪ್ಪನವರ ವ್ಯಕ್ತಿತ್ವದ ದೃಷ್ಟಿಯಿಂದಲೇ ಸಾಧ್ಯವಾದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವಂತ ರೀತಿಯಲ್ಲಿ ಅವ್ರು ನೋಡ್ಕೊಬೇಕು ಈಗ. ರೈಟ್. ಥ್ಯಾಂಕ್ ಯು ಸರ್. ಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ BL ಶಂಕರ್ ಅವರು.